ಕನಸಿನ ಕನ್ಯಾಮಣಿ ಇಲ್ಲೇ ಮುನ್ನುಡಿತಾಳಲ್ಲ. ಹೇಗಾದರೂ ಮಾಡಿ ಇವಳಿಗೆ ಇದೇ ಕೋವಿ ಅಂತ ಮಾಯದ ಬಲಿ ಹಾಕಿ ನನ್ನ ಆಸೆ ಪೂರೈಸಿಕೊಳ್ಳಲೇಬೇಕು. ಒಂದು ಹೆಜ್ಜೆ ಮುಂದಿಟ್ಟರೆ ಇದೇ ನನ್ನ ಗುಂಡಿಗೆ ಬಲಿಯಾಗಿ ಬಿಡ್ತೀಯಾ? ಬಿ ಕೇರ್ಫುಲ್. ಯಾರು ನೀವು? ಯಾಕೆ ಈ ರೀತಿ ಬೆನ್ನಡಿಸ್ಕೊಂಡು ಬರ್ತಾ ಇದ್ದೀರಾ? ಭಯ ಪಡಬೇಡ ನನ್ನ ರಾಜು. ನಾನಂತಹ ಭಯಾನಕ ಬೇಟೆಗಾರನಲ್ಲ, ಪ್ರೇಮ ತರಂಗದ ಪ್ರಣಯ ರಾಜ, ಅರ್ಥಾತ್ ನಿಮ್ಮಂತ ಪ್ರೇಮಿಗಳ ರಕ್ಷಕ. ಯಾಕೆ ನಿಲ್ಲಿಸಿ ನಿಮ್ಮ ವರ್ಣನೆಯನ್ನು? ಒಂಟಿ ಹೆಣ್ಣು ಹಾಜರು ಹೋಗ್ತಾ ಇರಬೇಕಾದ್ರೆ ಭಯಾನಕ ಧ್ವನಿಯಲ್ಲಿ ಕೂಗಿ ನಿಲ್ಲಿಸಿ ದೋಷೋಪ ತಪ್ಪು. ಅದು ತಪ್ಪಲ್ಲ ನಚ್ಚಿಲ್ಲ. ಹಿಂದೊಂದು ಬೇಕೆ ಎಂಬ ಚಿಂತೆ ನನ್ನ ಕಣ್ಣಿಗೆ ಮಗ್ಗು ಬೂದಿ ಹರಿಸಿ ಮಾಯವಾಗಿ ಬಿಟ್ಟಿತ್ತು. ಆದರೆ ಇಂದು ಅದನ್ನು ಬೆಳ್ಳಕ್ಕಿ ಬೇಟೆಯಾಡಲು ಬಂದಿರುವೆ. ಅದರ ಜೊತೆ ಆಟವಾಡುವುದು ತಪ್ಪ? ನೀನೇ ಹೇಳು ಭವಾನಿ. ಅರ್ಥವಿಲ್ಲದ ಮಾತು ಕೇಳಲಾರೆ. ಸುಮ್ಮನೆ ಹರಡಿರಿ ನೀವಿಲ್ಲಿ. ನನ್ನ ಮಾತಿನ ಅರ್ಥವನ್ನು ಅನರ್ಥ ಮಾಡಿಕೊಂಡು ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡ. ಸುಮ್ಮನೆ ನನ್ನೊಂದಿಗೆ ಸಡಗರದಿಂದ ತೊಡೆಯನ್ನೇರಿ ಸ್ವರ್ಣ ಮಂಟಪದಲ್ಲಿ ಗಂಟನ್ನು ಹಾಕಿಸಿಕೋ. ಇಲ್ಲವಾದರೆ ನನ್ನ ಕಾಮ ಪ್ರಕಾಶಕ್ಕೆ ಸುಟ್ಟು ಹೋಗುವೆ. ಎಚ್ಚರ. ನನ್ನ ಹಣೆಯಲ್ಲಿ ದೇವರೆಂಬ ಕುಂಕುಮ ತಿಲಕವನ್ನು ಕರುಳು ತೆರೆದು ನೋಡೋ ಹೋಮ. ನಾನು ತಾಯಿಯ ಭಾಗ್ಯವನ್ನು ಪಡೆದು ಮೂಗಲ್ಲಿ ದತ್ತನ್ನಿರಿಸಿ ಮುತ್ಯದೆ ಭವಾನಿ ಸತ್ತು ಸ್ವರ್ಗ ಸೇರಿದರು ಗಂಡನ ಸತ್ತಾಗಿ ನಿಮ್ಮಂತಹ ದುಷ್ಟರಿಗೆ ದುರ್ಗೆಯಾಗುತ್ತಾರೆ. ಎಚ್ಚರ. ನನಗೆ ಎಚ್ಚರ ಹೇಳುವ ಹುಟ್ಟು ಹೆಣ್ಣೆ. ಅಚ್ಚುಕಟ್ಟಾಗಿ ಅತಿ ರೂಪದಿಂದ ಸುಂದರವಾಗಿ ಬೆಳೆದಿರುವ ನೀನು ಈ ಕೆಚ್ಚದೆ ವೀರನಿಗೆ ಸರಿಸಾಟಿಯಾಗದೆ ಅವನ್ಯಾವನೇ ಹುಟ್ಟಲಿಲ್ಲ ಕೈ ಹಿಡಿದವನು. ನಿನ್ನ ಪ್ರಕಾಶಕ್ಕೆ ನಾನು ಸುಟ್ಟು ಹೋಗ್ತೀನ? ಏ ಹುಚ್ಚ, ನಿನ್ನ ಕಚ್ಚನ್ನು ಬಚ್ಚೆಗೆ ಇಟ್ಕೊಳ್ಳದೆ ಹುಚ್ಚರಂತೆ ಹಾರಾಡಿದರೆ ಆ ರಕ್ತ ಬೀಜಾಸನ ರಕ್ತ ಕುಡಿದು ರಕ್ತಕ್ಷಿಯಾದ ಸಂಭವಿ ಅಂತೆ ನಿನ್ನ ರಕ್ತ ಕುಡಿದೇ ಬಿಡಲಾರೆ. ಕರುಣಾಗಿದ್ರೆ ಬಾರ ಮೋಸಕ್ಕೆ. ಸಕ್ಕಿನ ಸೂಳೆ, ಆ ನಿನ್ನ ನಿಸುಂಬರನ್ನು ಕೊಂದ ದೇವಿಕತ ನನಗೆ ಬೇಕಾಗಿಲ್ಲ. ಸುಮ್ಮನೆ ನನ್ನೊಂದಿಗೆ ಸಹಕರಿಸಿ ಸುಖ ನೀಡಿದರೆ ಸರಿ. ಇಲ್ಲವಾದರೆ ದಿನನಿತ್ಯ ತಪ್ಪಿದ್ದ ಲಾಯಿನ ನರಹರಿಯ ಕೈಯಿಂದ ನಿನಗೆ ಸೋಲು. ಮತ್ತೆ ಮತ್ತೆ ಅದನ್ನು ಮಾತಾಡಿ ನನ್ನ ಕೆಣಕಿದರೆ ನಾನಿನ್ನ ಮಾಡುವೆ ನಿನ್ನ ತಲೆಯನ್ನು ಹಾಳು. ಮಾತಿಗೆ ಮಾತು ಬೆಳೆಸಿ ಕೆರಳಿಸಬೇಡ ಈ ಕರಾಳ ಸರ್ಪವನ್ನು. ಸುಮ್ಮನೆ ನನ್ನೊಂದಿಗೆ ಪ್ರೇಮದಿಂದ ಸಹಕರಿಸಿದರೆ ಸರಿ. ಇಲ್ಲವಾದರೆ ಲಿಂಬೆ ಹಣ್ಣಿನ ಆಕಾರಿತವಾದ ಈ ನಿನ್ನ ವಿಷ ಕಲ್ಲದ ಮೇಲೆ ವಿಷಪೂರಿತವಾದ ನನ್ನ ಹಲ್ಲಿನಿಂದ ಕಚ್ಚಿ ಮೂಡಿಸುವೆನೋ ನರಹರಿ ಎಂಬ 4 ಅಕ್ಷರವನ್ನು. ರಾಕ್ಷಸ, ನೀನು ನಿನ್ನ ವಿಷಪೂರಿತ ಹಲ್ಲಿನಿಂದ ನರಹರಿ ಅಂತ ಕಚ್ಚಿ ಮೂಡಿಸಲು ಮುಂದೆ ಬಂದರೆ ನಿನ್ನ ಹಣೆಯಲ್ಲಿ ಭವಾನಿ ಎಂಬ 3 ಅಕ್ಷರವನ್ನು ನಾ ಮೂಡಿಸುವೆ. ಈ ಚಪ್ಪಲಿಯಿಂದ ಹತ್ತು ಮೀರಿ ಮಾತನಾಡುವ ಹೆಣ್ಣೆ,
ನಿನಗೆ ಮರಣವೇ ಲೇಸು. ಹಾ, ನೆನೆಸಿಕೋ ನಿನ್ನ ಮನೆ ದೇವರನ್ನು. ಎಂತೆಂತ ಗುಂಡಿಗೆ ಹೆದರಲಾರದ ಈ ಹೆಣ್ಣು ನಿನ್ನಂತ ಗುಂಡಿಗೆ ಹೆದರ್ತೀನ? ಪಕ್ಕ ಗಂಡ್ಸ ಆಗಿದ್ರು ಹಾಕೊಂಡ ನನ್ನ ಗಂಡಸ್ತನಕ್ಕೆ ಸವಾಲ್ ಹಾಕ್ತೀಯಾ ಪಿಂಕನ ಹೆಣ್ಣೆ? ಹುಟ್ಟಿದರೆ ಮಾಸು ಅಂತ ಈ ನಿನ್ನ ರೂಪ, ಈ ನಿನ್ನ ಬಣ್ಣ. ನಿನ್ನಂತ ಹೆಣ್ಣನ್ನು ಹಾಗೆ ಹೋಗಲು ಬಿಟ್ಟರೆ ಈ ಪ್ರಪಂಚದಲ್ಲಿ ನನ್ನಂತ ಚಂಡ ಯಾರೂ ಇಲ್ಲ ಅಂತ ಕಾಣುತ್ತದೆ. ಏ ಪಿಂಕನ ಹೆಣ್ಣೆ, ಮುಗಿಯಿತು ನಿನ್ನ ಶೀಲದ ಕತೆ. ಹಿನ್ನಡೆ ಮೇಲೆ ಕಣ್ಣು ಹಾಕುವ ನನ್ನ ಕಾರ್ಯದಲ್ಲಿ ಅಡ್ಡಯಿಸಿ ಬಂದವನು ನೀನಾವಲೇ ಬಡ್ಡಿ ಮಗನೇ. ಏನಾದ್ರೂ ಈ ನಿನ್ನ ಸುಮ್ಮಕ ಗುಂಡಿಗೆ ಹೆದರು ಗಂಧೆ ಗಂಡ ನನ್ನಲ್ಲ ಈ ದಯಾನಂದ. ನಿನ್ನಲ್ಲಿ ಗಂಡಸನನ್ನು ತಿಳಿಸಿದರೆ ಮೊದಲೇ ನನ್ನ ಹೆಂಡತಿಯನ್ನು ಬೇಡ. ಈ ಪುಂಡನನ್ನು ಕೆಣಕಿ ಇದೇ ನನ್ನ ಈ ನಿನ್ನ ಗಂಡು ದೇಹವನ್ನು ಎಳೆದುಕೊಳ್ಳಬೇಡ. ಇದೇ ನನ್ನ ಗುಂಡಿನಿಂದ. ನರಹರಿ, ಈ ನಿನ್ನ ಸುಮ್ಮಕ ಗುಂಡಿಗೆ ಎದುರು ಗಂಗೆ ದೇವಿ ಇರನಲ್ಲ ಈ ದಯಾನಂದ. ನಿನ್ನಲ್ಲಿ ಗಂಡಸನಂತ ಇದ್ದರೆ ಮೊದಲೇ ನನ್ನ ಮುಂದೆ ನನ್ನ ಹೆಂಡತಿಯನ್ನ ಪರಮ ಸಾಧ್ವಿ ಪರಮ ಸಾಧ್ವಿಯ ಪತಿವ್ರತೆ ಎಂದು ಹಾರಾಡುವ ಆ ಸೀತೆಯನ್ನು ರಾವಣ ಸನ್ಯಾಸಿಯಾಗಿ ಬಂದು ಹೊತ್ತು ಲೈಂಗಿಕ ಪುಷ್ಪ ಕವಿ ಮಾಡದಲ್ಲಿ ಹೊತ್ತೊಯ್ದನೆಂಬುದನ್ನು ಮಾತ್ರ ನೀ ಮರೆಯಬೇಡ. ಆ ಸೀತೆ ಹೊತ್ತೊಯ್ದ ಸೇರಿನಲ್ಲಿ ಅವನ ಹತ್ತು ಮರಳಿ ಸೀತೆ ತಂದ ರಾಮನಿಗೆ ಕೀರ್ತಿದೆ. ನರಹರಿ, ನೀನೆಷ್ಟೇ ನನ್ನ ಮನೆಗೆ ದಾಸಿ ಮಾಡಿದರು ಒಂದಿನ ಒಂದು ನಿನ್ನನ್ನು ಒದ್ದು ಬೀದಿಯಲ್ಲಿ ಕೈಗೆ ಕಂಕಣ ಕಟ್ಟಿ ನಿನ್ನ ಒದೆಯದಿದ್ದರೆ ನಾನು ದಯಾನಂದ. ಲೇ ಮಗಳೇ ದಯಾನಂದ, ನಿನ್ನಂತ ಎಷ್ಟೋ ವೀರರು ನನ್ನ ಚಕ್ರಾಧಿಪತಿಯಲ್ಲಿ ಸೋತು ಸಂದಾಗಿ ಹೋಗಿದ್ದಾರೆ ಮಗನೇ. ನಿನ್ನ ಕಡೆಯಿಂದ ನನ್ನದೊಂದು ರೋಮವನ್ನು ಕಿತ್ತುಕೊಳ್ಳಲು ಆಗುವುದಿಲ್ಲ. ಈ ಪುಣ್ಯ ಭೂಮಿಯನ್ನು ಬೆಳೆದಾದ ನಿನ್ನ ರಕ್ತನ ಕೊಲೆ ಹೆಂಡತಿಯನ್ನು ನಿಲ್ಲಿಸಲಾಗಿ ಬಿಡಿ ಬಿಡಿ ಅವನನ್ನು. ಭವಾನಿ, ಇವನನ್ನು ಹಾಗೆ ಸುಮ್ಮನೆ ಬಿಡಬಾರದು. ಈಗ ಹೆಣ್ಣೆ ಈ ಜಗದ ಕಣ್ಣೆಂದು ನಿರೂಪಿಸಿ ಇನ್ನು ಒಂದು ವಾರದ ಸತ್ಯನೆಂದು ನಾನು ತಿಳಿಸುತ್ತೇನೆ. ಲೇ ಮಗನೇ ದಯಾನಂದ, ಕೇವಲ ಒಂದು ಶಲ್ಯನ ಮುಂದೆ ನನ್ನ ಕಣ್ಣಿಗೆ ಮಾಡಿತು ಅವಮಾನ ಮಾಡಿದಲ್ಲ ಮಗನೇ. ಸಮಯ ಸಾಧಿಸಿದ ಸೇರನ್ನು ತೀರಿಸಿಕೊಳ್ಳದೆ ಬಿಡಲಾರ ಈ ಛಲದಂತ ಛಲಗಾರ. ಬರ್ತೀನಿ ಮಗನೇ. ಹೋಗಲಿ ಮಗನ, ಹೋಗು. ದೀಪ ಆರುವ ಮುನ್ನದರ ಬೆಳಕು ಎಷ್ಟು ನನಗೆ ಚೆನ್ನಾಗಿ ಹೊತ್ತು. ಆ ಭವಾನಿ, ಇಷ್ಟೊತ್ತಿನಲ್ಲಿ ನದಿ ನೀರೇಕೆ? ಸಂಜೆ ಪೂಜೆಗೆಂದು ನದಿ ನೀರು ಬೇಕಾಗಿತ್ತು, ಅದಕ್ಕೆ ಬಂದೆ. ನೀವು ಸರಸನಿಗೆ ಬರದೆ ಹೋಗಿದ್ದರೆ ನನಗಂತೂ ತುಂಬಾ ಭಯವಾಗಿತ್ತು. ಹಾ ಭವಾನಿ, ನಿನಗೊಂದು ಸಂತೋಷ ಸುದ್ದಿ ಹೇಳ್ಬೇಕಂದು ಓಡೋಡಿ ಬಂದೆ. ಅಷ್ಟರಲ್ಲಿ ಅಂಥದ್ದೇನಿದೆ? ನಾಳೆ ನೀನು IPS ಅಧಿಕಾರಿಯಾಗಿ ಪ್ರಮಾಣ ವಚನ ಈ ಜಿಲ್ಲೆಗೆ ಎಸ್ಪಿ ಆಗಿ ಬರ್ತಾರೆ. ಹಾ, ಕಂಗ್ರಾಚುಲೇಷನ್. ನಿಜವಾಗ್ಲೂ? ಓ ನಿಜವಾಗ್ಲೂ ಭವಾನಿ, ನಾಳೆ ಈ ಜಿಲ್ಲೆಗೆ ನೀನು ಪೊಲೀಸ್ ಅಧಿಕಾರಿ ಅಂತ ಲೆಟರ್ ಬಂದಿದ್ದಿ. ಅದು ಅಲ್ಲದೆ ನಮ್ಮ ಡಾಕ್ಟರ್ ಸತ್ಯಾನಂದನನ್ನು ಆ ಪ್ರಕಾಶ್ ಗೌಡನ ಎದುರೊಳಗೆ MLA ಎಲೆಕ್ಷನ್ ನಿಲ್ಲಿಸಲು ಜನ ಒತ್ತಾಯಿಸುತ್ತಿದ್ದಾರೆ. ಹೌದೇ? ನನ್ನ ಸಂತೋಷಕ್ಕೆ ಪಾರವೇ ಇಲ್ಲ. ಹೌದು ಭವಾನಿ, ಇಲ್ಲಿವರೆಗೆ ಆ ದೇವರು ಅಜ್ಞಾತ ಕತ್ತಲಿಗೆ ಬೆಳಕು ನೀಡುತ್ತಿದ್ದಾನೆ. ಹಾ ಭವಾನಿ, ಈ ಒಂದಲ್ಲಿನಲ್ಲಿ ಒಂದು ಹಾಡನ್ನು ಹಾಡಬಾರದೆ?
ಕಾಂತ